Jai Shri Ram. Welcome back to YouTube classes, second PUC Macroeconomics. Under that, we are in third chapter, Money and Banking. So in our last class, we discussed about the Central Bank of India or the Reserve Bank of India. So RBI anta kariteve. So RBI was established in the year 1939 by British government, but later on 1949 it was established by the central government or government of India. So present governor, RBI governor is Shaktikant Das. So Shaktikant Das ಅವರು ಪ್ರಸ್ತುತ RBI ಗವರ್ನರ್ ಆಗಿರುವಂಥದ್ದು. ಸೊ ಅಟ್ ದ ಸೇಮ್ ಟೈಮ್ ಇಟ್ಸ್ ಹೆಡ್ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಮುಂಬೈ. ಸೊ ಇದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಮತ್ತು ಒಂದಷ್ಟು ಅದರ್ ಬ್ರಾಂಚಸ್ಗಳು ಬೆಂಗಳೂರು, ಚೆನ್ನೈಯಲ್ಲಿ, ಸೊ ಈ ರೀತಿ ಬೇರೆ ಬೇರೆ ಕಡೆ ಕೂಡ ಎಸ್ಟಾಬ್ಲಿಷ್ ಆಗಿರುವಂಥದ್ದನ್ನು ಗಮನಿಸ್ಬೋದು. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿರುವಂಥದ್ದು 1949. ಸೊ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳ ಹೆಡ್ ಯಾರು ಅಂತ ಕೇಳಿದರೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ದ ಆರ್ ಬಿ ಐ ಎನ್ನುವಂಥದ್ದು. ಸೊ ಏನೆಲ್ಲ ಫಂಕ್ಷನ್ಸ್ಗಳನ್ನು ಇದು ಪ್ಲೇ ಮಾಡ್ತಾ ಇದೆ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಪ್ಲೇಡ್ ಬೈ ಎ ಕಮರ್ಷಿಯಲ್ ಸೆಂಟ್ರಲ್ ಬ್ಯಾಂಕ್ ಆರ್ ಆರ್ ಬಿ ಐ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಅಥವಾ ಸಾಮಾನ್ಯ ಒಂದು ಕಮರ್ಷಿಯಲ್ ಸೆಂಟ್ರಲ್ ಬ್ಯಾಂಕ್ ಇರ್ಬೋದು. ಸೊ ಯಾವುದೆಲ್ಲ ಫಂಕ್ಷನ್ಸ್ಗಳನ್ನು ಅದು ಪ್ಲೇ ಮಾಡ್ತದೆ ಎನ್ನುವುದರ ಬಗ್ಗೆ ಕೂಡ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಯಾವುದೆಲ್ಲ ಇಂಪಾರ್ಟೆಂಟ್ ಫಂಕ್ಷನ್ಸ್ಗಳು ಎಕ್ಸಾಮಿನ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ತುಂಬ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್, ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್. ಸೊ ಒಂದು ಪಾಪ್ಯುಲರ್ ಕಾನ್ಸೆಪ್ಟ್ ಕೂಡ ಎಕನಾಮಿಕ್ಸಲ್ಲಿ, ಅಂದರೆ ಒಂದಷ್ಟು ಫಂಕ್ಷನ್ಸ್ಗಳು, ಯಾವುದೆಲ್ಲ ಫಂಕ್ಷನ್ಸ್ಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಬ್ಯಾಂಕ್ ಆಫ್ ಎ ಕಂಟ್ರಿ ಪ್ಲೇ ಮಾಡ್ತದೆ ಎನ್ನುವಂಥದ್ದು. ಫಸ್ಟ್ ಒನ್ ಯಾವುದು? ಇಶ್ಯೂ ಆಫ್ ಕರೆನ್ಸಿ ನೋಟ್ಸ್ ಮತ್ತು ಒಂದಷ್ಟು ಕಾಯಿನ್ಸ್ಗಳು. ಸೊ ಎಲ್ಲ ರೀತಿಯ ಕರೆನ್ಸಿ ನೋಟುಗಳನ್ನು ಭಾರತದಲ್ಲಿ ಯಾವುದೆಲ್ಲ ಕರೆನ್ಸಿ ನೋಟುಗಳಿದೆ ಅದನ್ನೆಲ್ಲ ಪ್ರಿಂಟ್ ಮಾಡುವಂಥದ್ದು. ರುಪೀಸ್ ನಮ್ಮ ಕರೆನ್ಸಿ ಸಿಂಬಲ್ ನಮಗೆ ಗೊತ್ತಿದೆ ವಿದ್ಯಾರ್ಥಿಗಳಿಗೆ. ಸೊ ಅದನ್ನು ಕರೆನ್ಸಿ ನೋಟುಗಳನ್ನು ಪ್ರಿಂಟ್ ಮಾಡುವಂಥ ಕೆಲಸವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲಿ ಮಾಡ್ತದೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೇನೆ. ಮೈಸೂರಲ್ಲಿ ಅದರ ಪ್ರಿಂಟ್ ಮಾಡುವಂಥ ಫ್ಯಾಕ್ಟ್ರಿ ಅಥವಾ ಆರ್ ಬಿ ಐಯ ನೋಟ್ ಪ್ರಿಂಟಿಂಗ್ ಮೆಷಿನರಿಗಳು ಫ್ಯಾಕ್ಟ್ರಿ ಕೂಡ ಇರುವಂಥದ್ದನ್ನು ಗಮನಿಸ್ಬೋದು. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತದೆ? ಎಕ್ಸೆಪ್ಟ್ ₹1 ಕಾಯಿನ್, ₹1 ಕಾಯಿನ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ನ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗಳು ಮಿಂಟ್ ಮಾಡುವಂಥದ್ದು. ಎಕ್ಸೆಪ್ಟ್ ಆ ಕಾಯಿನ್ ಮತ್ತೆಲ್ಲ ರೀತಿಯ ಕರೆನ್ಸಿ ನೋಟುಗಳನ್ನು ಪ್ರಿಂಟ್ ಮಾಡುವಂಥ ಅಧಿಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇರುವಂಥದ್ದು. ಯಾವ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕರೆನ್ಸಿ ನೋಟುಗಳನ್ನು ಪ್ರಿಂಟ್ ಮಾಡ್ತದೆ? ಒಂದು ಪರ್ಟಿಕ್ಯುಲರ್ ಆದ ಸಿಸ್ಟಮ್ ಇದೆ ಅದಕ್ಕೆ. ಏನದು ಸಿಸ್ಟಮ್? ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಮಿನಿಮಮ್ ಫಿಡ್ಯೂಷರಿ ಸಿಸ್ಟಮ್ ಅಥವಾ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಎನ್ನುವಂಥದ್ದು. ಸೊ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂಡರಲ್ಲಿ ಏನು ಹೇಳುವಂಥದ್ದು? ಕರೆನ್ಸಿ ನೋಟುಗಳನ್ನು ಪ್ರಿಂಟ್ ಮಾಡಬೇಕಿದ್ರೆ 200 crores ಆಫ್ ರುಪೀಸಿನ ಫಾರಿನ್ ಎಕ್ಸ್ಚೇಂಜ್ ಅಥವಾ ಗೋಲ್ಡನ್ನು ಏನು ಮಾಡಬೇಕಾಗ್ತದೆ? ಅಲ್ಲಿ ರಿಸರ್ವ್ ಆಗಿ ಇಟ್ಕೊಳ್ಬೇಕಾಗ್ತದೆ. ಸೊ ಆ ರೀತಿ ಕರೆನ್ಸಿ ನೋಟುಗಳನ್ನು ಪ್ರಿಂಟ್ ಮಾಡುವಂಥದ್ದು. ಸೊ ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ ಏನು ಅಂತ ಕೇಳಿದರೆ, ಬ್ಯಾಂಕರ್ ಟು ದ ಗೌರ್ಮೆಂಟ್. ಒಂದು ಗೌರ್ಮೆಂಟಿಗೆ ಅಥವಾ ಒಂದು ಸ್ಟೇಟಿಗೆ ಯಾವುದು ಬ್ಯಾಂಕ್ ಅಂತ ಕೇಳಿದರೆ ಅದು ಸೆಂಟ್ರಲ್ ಬ್ಯಾಂಕ್. ನನಗೆ ಯಾವುದು ಬ್ಯಾಂಕ್? ಕೆನರಾ ಬ್ಯಾಂಕ್ ಇರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ಅಥವಾ SBI ಇರ್ಬೋದು. ಒಂದು ಗೌರ್ಮೆಂಟಿಗೆ, ಸೆಂಟ್ರಲ್ ಗೌರ್ಮೆಂಟ್ ಭಾರತದಲ್ಲಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟಿಗೆ ಇರ್ಬೋದು. ಸೊ ಗೌರ್ಮೆಂಟ್ನ ಬ್ಯಾಂಕ್ ಯಾವುದು ಅಂತ ಕೇಳಿದರೆ, ಸೆಂಟ್ರಲ್ ಗೌರ್ಮೆಂಟ್ನ ಬ್ಯಾಂಕ್ ಯಾವುದು ಅಂತ ಕೇಳಿದರೆ ಅದು ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬ್ಯಾಂಕರ್ ಟು ದ ಗೌರ್ಮೆಂಟ್. ಇಟ್ ಅಡ್ವೈಸಸ್, ಟೈಮ್ ಟು ಟೈಮ್ ಅಡ್ವೈಸ್ ಮಾಡುವಂಥದ್ದು, ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕೊಡುವಂಥದ್ದು. ಸೊ ಈ ರೀತಿಯ ಸಿಸ್ಟಮ್ಗಳನ್ನು ಮಾಡ್ತಾ ಹೋಗ್ತದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಒಂದಷ್ಟು ಪ್ಲ್ಯಾನಿಂಗ್ಗಳನ್ನು ಪ್ರಾಜೆಕ್ಟ್ಗಳನ್ನು ಅಡಾಪ್ಟ್ ಮಾಡುವಾಗಿರ್ಬೋದು, ಪ್ರೋಗ್ರಾಮ್ಸ್ಗಳನ್ನು ಅಡಾಪ್ಟ್ ಮಾಡುವಾಗ, ಇಂಪ್ಲಿಮೆಂಟೇಷನ್ ಮಾಡುವಾಗ ಈ ರೀತಿಯ ಒಂದಷ್ಟು ಅಡ್ವೈಸ್ ಮಾಡುವಂಥದ್ದು ಕೆಲಸ ಮಾಡ್ತದೆ. ಏಜೆಂಟಾಗಿ IMF, IBRD ಈ ರೀತಿ ವರ್ಲ್ಡ್ ಬ್ಯಾಂಕ್ಗಳಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡುವಂಥ ಕೆಲಸ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತದೆ. ಅಥವಾ ಒಂದು ಕಮರ್ಷಿಯಲ್ ಸೆಂಟ್ರಲ್ ಬ್ಯಾಂಕ್ ಆ ದೇಶವನ್ನು ರೆಪ್ರೆಸೆಂಟ್ ಮಾಡುವಂಥ ಕೆಲಸ ಕೂಡ ಮಾಡ್ತದೆ. ಸೆಕೆಂಡ್ ಫಂಕ್ಷನ್ ಯಾವುದು? ಬ್ಯಾಂಕರ್ ಟು ದ ಗೌರ್ಮೆಂಟ್. ಎಷ್ಟೋ ಬ್ಯಾಂಕ್ಗಳು ಸಾಲ ತಗೊಳ್ತದೆ, ಅದನ್ನು ರೀಪೇಮೆಂಟ್ ಮಾಡುವಂಥದ್ದು, ರೀಪೇಮೆಂಟ್ ಡೇಟ್ಗಳು. ಸೊ ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಅಕೌಂಟನ್ನು ಮೈಂಟೈನ್ ಮಾಡುವಂಥ ಕೆಲಸ ಕೂಡ ಸೆಂಟ್ರಲ್ ಬ್ಯಾಂಕ್ ಮಾಡ್ತದೆ. ಥರ್ಡ್ ಇಂಪಾರ್ಟೆಂಟ್ ಫಂಕ್ಷನ್ ಯಾವುದು? ಬ್ಯಾಂಕರ್ ಟು ದ ಬ್ಯಾಂಕ್
ಅಥವಾ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳ ಬ್ಯಾಂಕ್ ಯಾವುದು ಅಂತ ಕೇಳಿದರೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಬ್ಯಾಂಕ್, ಬ್ಯಾಂಕರ್ ಟು ದ ಬ್ಯಾಂಕ್ ಎನ್ನುವಂಥದ್ದು. ಸೊ ಎಲ್ಲ ರೀತಿಯ ಕಮರ್ಷಿಯಲ್ ಬ್ಯಾಂಕ್ಗಳು ಸೆಂಟ್ರಲ್ ಬ್ಯಾಂಕಿನ ಮೆಂಬರ್ಗಳಾಗಿರ್ತದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೆಂಬರ್ಗಳು ಆಗಿರ್ತದೆ ನಮ್ಮ ದೇಶದಲ್ಲಿರುವ ಕಮರ್ಷಿಯಲ್ ಬ್ಯಾಂಕ್ಗಳು. ಸಪೋಸ್ ಒಂದು ಕಮರ್ಷಿಯಲ್ ಬ್ಯಾಂಕ್ ಯಾವುದೋ ಒಂದು ಏನು ಹೇಳುವಂಥದ್ದು ಎಮರ್ಜೆನ್ಸಿ ಅಥವಾ ಫಿನಾನ್ಷಿಯಲ್ ಕ್ರೈಸಿಸ್ಗೆ ತುತ್ತಾಯಿತು, ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಏನು ಮಾಡ್ತದೆ, ಒಂದಷ್ಟು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಮಾಡ್ತದೆ. ಕಮರ್ಷಿಯಲ್ ಬ್ಯಾಂಕ್ಗಳು ಯಾಕೆ ಮಾಡ್ತದೆ ಅಂತ ಕೇಳಿದರೆ ದೇ ಆರ್ ದ ಮೆಂಬರ್ಸ್ ಆಫ್ RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕ್ಯಾಶ್ ರಿಸರ್ವ್ ರೇಷಿಯೋವನ್ನು ಸೆಂಟ್ರಲ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತದೆ ಕಮರ್ಷಿಯಲ್ ಬ್ಯಾಂಕ್. ಈ ರೀತಿ ಏನು ಮಾಡ್ತದೆ ಭಾರತದಲ್ಲಿ ಅಥವಾ ಒಂದು ದೇಶದಲ್ಲಿ ಈ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸನ್ನು ಸೆಂಟ್ರಲ್ ಬ್ಯಾಂಕ್ಗಳು ಕಂಟ್ರೋಲ್ ಮಾಡ್ತದೆ, ಅಥವಾ ಭಾರತದಲ್ಲಿ RBI ಏನು ಮಾಡ್ತದೆ, ಬ್ಯಾಂಕಿಂಗ್ ಸೆಕ್ಟರನ್ನು ಕಂಟ್ರೋಲ್ ಮಾಡ್ತದೆ, ರೆಗ್ಯುಲೇಟ್ ಮಾಡ್ತದೆ, ಪ್ರಮೋಟ್ ಮಾಡ್ತದೆ ಅಂತ ಹೇಳ್ಬೋದು. ಸೊ ಅದರ ಜೊತೆಗೆ ಒಂದಷ್ಟು ಕ್ರೆಡಿಟ್ ಕಂಟ್ರೋಲ್ ಅಥವಾ ಫಂಕ್ಷನ್ಸ್ ರಿಲೇಟೆಡ್ ಟು ಕ್ರೆಡಿಟ್ ಕಂಟ್ರೋಲ್ ಎನ್ನುವಂಥದ್ದು, ಕಂಟ್ರೋಲರ್ ಆಫ್ ಕ್ರೆಡಿಟ್ ಅಥವಾ ಸಪ್ಲೈ ಆಫ್ ಮನಿ. ಸಪ್ಲೈ ಆಫ್ ಮನಿ ಎಕಾನಮಿಲಿ ಜಾಸ್ತಿ ಆಗಬೇಕು, ಲೋವರ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳು ಲೋನ್ ಲೆಂಡ್ ಮಾಡುವ ರೀತಿ ಮಾಡ್ತದೆ. ಸಪೋಸ್ ಸಪ್ಲೈ ಆಫ್ ಮನಿ ಎಕಾನಮಿಲಿ ರಿಡ್ಯೂಸ್ ಮಾಡಬೇಕು, ಹೈಯರ್ ರೇಟ್ ಆಫ್ ಇಂಟ್ರೆಸ್ಟನ್ನು ಇಂಪೋಸ್ ಮಾಡಿ ಲೋನ್ ಕೊಡುವಂಥ ಕೆಪಾಸಿಟಿಯನ್ನು, ಕಮರ್ಷಿಯಲ್ ಬ್ಯಾಂಕಿನ ಲೋನ್ ಕೊಡುವ ಕೆಪಾಸಿಟಿಯನ್ನು ರೆಡ್ಯೂಸ್ ಮಾಡ್ತದೆ. ಈ ರೀತಿ ಕ್ರೆಡಿಟನ್ನು ಎಕ್ಸ್ಪಾನ್ಷನ್ ಮಾಡ್ತದೆ, ಕ್ರೆಡಿಟನ್ನು ಕಾಂಟ್ರಾಕ್ಷನ್ ಕೂಡ ಮಾಡ್ತದೆ ಅಂತ ಹೇಳ್ಬೋದು. ಅಥವಾ ಸಪ್ಲೈ ಆಫ್ ಮನಿಯನ್ನು ಇನ್ಕ್ರೀಸ್ ಮಾಡ್ತದೆ ಅಥವಾ ಸಪ್ಲೈ ಆಫ್ ಮನಿಯನ್ನು ಡಿಕ್ರೀಸ್ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಸೊ ಈ ರೀತಿಯ ಒಂದಷ್ಟು ಫಂಕ್ಷನ್ಸ್ಗಳು. ಅದರ ಜೊತೆಗೆ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಎಲ್ಲ ದೇಶದ ಕರೆನ್ಸಿ ನೋಟುಗಳನ್ನು ರಕ್ಷಿಸಿಡುವಂಥ ಕೆಲಸವನ್ನು ಕೂಡ RBI ಮಾಡ್ತದೆ. RBI ಕರೆನ್ಸಿ ನೋಟು ಪ್ರಿಂಟ್ ಮಾಡಬೇಕಿದ್ರೆ ಒಂದಷ್ಟು ಡೆಪಾಸಿಟನ್ನು ಇಡಬೇಕಾಗ್ತದೆ, ಫಾರಿನ್ ಎಕ್ಸ್ಚೇಂಜ್ ಅಥವಾ ಗೋಲ್ಡ್. ಸೊ ಈ ರೀತಿ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಇರ್ಬೋದು. ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್, ಸಪೋಸ್ ಯಾವುದೇ ಕಮರ್ಷಿಯಲ್ ಬ್ಯಾಂಕಿಗೆ ಅಥವಾ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನಿಗೆ ಫಿನಾನ್ಷಿಯಲ್ ಕ್ರೈಸಿಸ್ಗಳು ಬಂತು, ಎಮರ್ಜೆನ್ಸಿ ಬಂತು ಅಂತಂದರೆ, ಸೊ ಅಂಥ ಸಂದರ್ಭಗಳಲ್ಲಿ ಕೊನೆಯದಾಗಿ ಯಾರನ್ನು ಅಪ್ರೋಚ್ ಆಗ್ಬೋದು, ಆ ಒಂದು ಕಮರ್ಷಿಯಲ್ ಬ್ಯಾಂಕ್ ಅಥವಾ ಮೆಂಬರ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕನ್ನು ಅಪ್ರೋಚ್ ಆಗ್ಬೋದು. ಸೊ ಈ ರೀತಿಯ ಒಂದಷ್ಟು ಫಂಕ್ಷನ್ಸ್ಗಳನ್ನು ಏನು ಮಾಡ್ತದೆ, ಸೆಂಟ್ರಲ್ ಬ್ಯಾಂಕ್ ಪ್ಲೇ ಮಾಡ್ತದೆ. ಸೊ ಒಂದು ಎಕಾನಮಿಯ ಡೆವಲಪ್ಮೆಂಟಿಗೆ, ಒಂದು ಎಕಾನಮಿಯ ಒಂದಷ್ಟು ಫಿನಾನ್ಷಿಯಲ್ ಡೆವಲಪ್ಮೆಂಟಿಗೆ ಅಥವಾ ಈ ರೀತಿ ಒಂದಷ್ಟು ಟೋಟಲ್ ಆಲ್ರೌಂಡ್ ಎಕನಾಮಿಕ್ ಗ್ರೋತಿಗೆ ಸೆಂಟ್ರಲ್ ಬ್ಯಾಂಕ್ಗಳೇನು ಮಾಡ್ತದೆ, ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂತ ಹೇಳ್ಬೋದು. ಸೊ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಕ್ರೆಡಿಟ್ ಕಂಟ್ರೋಲ್ ಇನ್ಸ್ಟ್ರೂಮೆಂಟ್ಸ್. So credit control instruments, we already discussed one of the important function of central bank is controller of credit or the controller of supply of money. ಏನು ಕಂಟ್ರೋಲರ್ ಆಫ್ ಕ್ರೆಡಿಟ್ ಅಥವಾ ಕ್ರೆಡಿಟ್ ಕಂಟ್ರೋಲ್ ಆರ್ ನಥಿಂಗ್ ಬಟ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ ಅಂತ ಕೂಡ ಕರಿಬೋದು. ಕ್ರೆಡಿಟ್ ಕಂಟ್ರೋಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್ ಆರ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್. ಸೊ ಯಾವುದೋ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಕೂಡ ಇದೆ, ಕ್ರೆಡಿಟ್ ಕಂಟ್ರೋಲರ್ ಆಫ್ ಕ್ರೆಡಿಟ್ ಆರ್ ಸಪ್ಲೈ ಆಫ್ ಮನಿ ಅನ್ನುವಂಥದ್ದು. ಅದೇ ಟಾಪಿಕ್ ಕ್ರೆಡಿಟ್ ಕಂಟ್ರೋಲ್ ಇನ್ಸ್ಟ್ರೂಮೆಂಟ್ಸ್. ಎರಡು ರೀತಿಯ ಇನ್ಸ್ಟ್ರೂಮೆಂಟ್ಗಳ ಬಗ್ಗೆ ನಾನು ಹೇಳಿರುವಂಥದ್ದು, ಒಂದು ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್, ಅನ್ನೋದ್ರ ಒನ್ ಈಸ್ ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್. ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ಗಳು, ಇನ್ನೊಂದು ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್. ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ ಆರ್ ಮೆಥಡ್ಸ್ ಎಟ್ ದ ಸೇಮ್ ಟೈಮ್ ಒಂದಷ್ಟು ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್. ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಮೆಥಡ್ಸ್ ಫಾಲೋಡ್ ಬೈ ಎ ಸೆಂಟ್ರಲ್ ಬ್ಯಾಂಕ್ ಟು ಕಂಟ್ರೋಲ್ ಕ್ರೆಡಿಟ್ ಆರ್ the supply of money. So first one is quantitative control. So ಪಕ್ಕಾ ಪ್ಲಾನ್ ಒಂದಷ್ಟು ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು ಯಾವುದರಲ್ಲಿ ಇರ್ತದೆ, ಕ್ವಾಂಟಿಟೇಟಿವ್ ಮೆಥಡ್ಸಲ್ಲಿ. ಬ್ಯಾಂಕ್ ರೇಟನ್ನು ಇನ್ಕ್ರೀಸ್ ಮಾಡುವಂಥದ್ದು, ಡಿಕ್ರೀಸ್ ಮಾಡುವಂಥದ್ದು. ಎಕ್ಸಾಂಪಲ್ ತಗೊಳ್ತಿದ್ರೆ ಮೆಥಡ್ಸ್ಗಳು, ಕ್ವಾಂಟಿಟೇಟಿವ್ ಮೆಥಡ್ಸ್ಗಳು ಯಾವುದೆಲ್ಲ ಅಂತ ನೋಡ್ತಿದ್ರೆ, ಒಂದು ಬ್ಯಾಂಕ್ ರೇಟ್ ಇರ್ಬೋದು, ಇನ್ನೊಂದು SLR ಇರ್ಬೋದು, ಇನ್ನೊಂದು CRR ಇರ್ಬೋದು, ಅಥವಾ ಒಂದಷ್ಟು ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ಗಳು. ದೀಸ್ ಆರ್ ದ ಸಮ್ ಆಫ್ ದ ಕ್ವಾಂಟಿಟೇಟಿವ್ ಮೆಥಡ್ಸ್. ಒಂದು ಬ್ಯಾಂಕ್ ರೇಟನ್ನು ಇನ್ಕ್ರೀಸ್ ಮಾಡುವಂಥದ್ದು, ಡಿಕ್ರೀಸ್ ಮಾಡುವಂಥದ್ದು. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿದರೆ, ಪ್ರತಿಯೊಂದು ಮೆಂಬರ್ ಬ್ಯಾಂಕ್ಗಳು, ಸೆಂಟ್ರಲ್ ಬ್ಯಾಂಕಿನ ಮೆಂಬರ್ ಬ್ಯಾಂಕ್ಗಳು, ಏನು ಕಮರ್ಷಿಯಲ್ ಬ್ಯಾಂಕ್ಗಳಿದೆ, ಸಪೋಸ್ ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್, ಏನು ಹೇಳುವಂಥದ್ದು, ಕೆನರಾ ಬ್ಯಾಂಕ್ ಇಟ್ಸ್ ಸೆಲ್ಫ್ ಏನು ಮಾಡಬೇಕು, ಒಂದಷ್ಟು ಟ್ರಾನ್ಸಾಕ್ಷನ್ನ
ಪರ್ಸೆಂಟೇಜನ್ನು ತನ್ನಲ್ಲಿ ಅದು ಫಿಕ್ಸ್ಡ್ ಅಂದರೆ ಡೆಪಾಸಿಟ್ ಆಗಿ ಇಟ್ಕೊಳ್ಬೇಕು. ಯಾವುದಾದ್ರೂ ಒಂದಷ್ಟು ಫಿನಾನ್ಷಿಯಲ್ ಕ್ರೈಸಿಸ್, ಒಂದಷ್ಟು ಎಮರ್ಜೆನ್ಸಿ ಬಂದರೆ ಯೂಸ್ ಮಾಡುವಂಥದ್ದಕ್ಕೆ ಅದನ್ನು ನಾವು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳುವಂಥದ್ದು. ಅದು ಬ್ಯಾಂಕ್ ಇಟ್ಸೆಲ್ಫ್ ತನ್ನಲ್ಲಿ ಡೆಪಾಸಿಟ್ ಇಟ್ಟುಕೊಳ್ಳುವಂಥದ್ದು. ಇನ್ನೊಂದು CRR, ಕ್ಯಾಶ್ ರಿಸರ್ವ್ ರೇಷಿಯೋ. ಮೆಂಬರ್ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ, ಸೆಂಟ್ರಲ್ ಬ್ಯಾಂಕಲ್ಲಿ ಏನು ಮಾಡಬೇಕು, ಒಂದಷ್ಟು ಪರ್ಸೆಂಟೇಜ್ ಟೋಟಲ್ ಟ್ರಾನ್ಸಾಕ್ಷನ್ನ 1% ಸೆಂಟ್ರಲ್ ಬ್ಯಾಂಕಲ್ಲಿ ಇಡಬೇಕು. ಅದು ಕ್ಯಾಶ್ ರಿಸರ್ವ್ ರೇಷಿಯೋ. ಇದೆಲ್ಲ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್. ಎನದರ್ ಒನ್ ಈಸ್ ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್. ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ಸಲ್ಲಿ ಪಕ್ಕಾ ಏನು ಹೇಳುವಂಥದ್ದು, ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ಗಳು ಅಂತಲ್ಲ, ಮೋರಲ್ ಸುಯೇಷನ್ ಮೋರಲ್ ಆಗಿ ಒಂದಷ್ಟು ಸಜೆಸ್ಟ್ ಮಾಡುವಂಥದ್ದು. ಜನರಲ್ ಪಬ್ಲಿಕ್ಕಿಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಗಳಿಗಿರ್ಬೋದು, ಸಜೆಸ್ಟ್ ಮಾಡುವಂಥದ್ದು. ನೋಡಿ ಹೀಗೀಗೆ ಎಕಾನಮಿ ಇದೆ, ಎಕನಾಮಿಕ್ ಕಂಡೀಷನ್ ಇನ್ಕ್ರೀಸ್ ಆಗ್ತಾವ, ಟೋಟಲ್ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ, ಹೀಗೀಗೆ ಮಾಡ್ಬೋದು. ಸೊ ಮೊರಾಲಿಟಿಯಲ್ಲಿ ಒಂದಷ್ಟು ಗೈಡ್ಲೈನ್ಸ್ಗಳನ್ನು ಕೊಡುವಂಥದ್ದು ಅಥವಾ ಒಂದಷ್ಟು ಏನು ಹೇಳುವಂಥದ್ದು, ಅಡ್ವರ್ಟೈಸ್ಮೆಂಟ್ ಕೊಡುವಂಥದ್ದು. ಇದೆಲ್ಲ ಯಾವುದರಲ್ಲಿ ಬರುವಂಥದ್ದು, ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ಗಳಲ್ಲಿ. ಮಾರ್ಜಿನ್ ರಿಕ್ವೈರ್ಮೆಂಟ್ಗಳು ಇದೆಲ್ಲ ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಬರುವಂಥದ್ದು. ಸೊ ಇದನ್ನು ಡಿಟೇಲ್ಡ್ ಆಗಿ ಒಂದಷ್ಟು ಡಿಸ್ಕಸ್ ಮಾಡುವ. ಯಾವುದೆಲ್ಲ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್, ಯಾವುದೆಲ್ಲ ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ ಅಥವಾ ಕ್ವಾಂಟಿಟೇಟಿವ್ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್. ಎನದರ್ ಒನ್ ಈಸ್ ಕ್ವಾಲಿಟೇಟಿವ್ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್ ಎನ್ನುವಂಥದ್ದನ್ನು ಡಿಟೇಲ್ಡ್ ಆಗಿ ಡಿಸ್ಕಸ್ ಮಾಡುವ. ಎಕ್ಸಾಮಿನ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಇಂಪಾರ್ಟೆಂಟ್ ಆದ ಕ್ವಶನ್. ಕ್ರೆಡಿಟ್ ಕಂಟ್ರೋಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ದ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್. ಸೊ ವಿಲ್ ಡಿಸ್ಕಸ್ ಇನ್ ಡಿಟೇಲ್ ಇಂಪಾರ್ಟೆಂಟ್ ಮೆಥಡ್ಸ್ ಆರ್ ಟೂಲ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್. ಒಂದು ಕಮರ್ಷಿಯಲ್ ಬ್ಯಾಂಕ್ ಅಥವಾ ಒಂದು ಸೆಂಟ್ರಲ್ ಬ್ಯಾಂಕ್, RBI ಅಥವಾ ಸೆಂಟ್ರಲ್ ಬ್ಯಾಂಕ್ ಯಾವೆಲ್ಲ ಮೆಥಡ್ಸ್ಗಳನ್ನು ಸಪ್ಲೈ ಆಫ್ ಮನಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅಥವಾ ಕ್ರೆಡಿಟ್ ಅನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಅಥವಾ ಕ್ರೆಡಿಟ್ ಅನ್ನು ಕಾಂಟ್ರಾಕ್ಷನ್ ಮಾಡಲಿಕ್ಕೆ ಅಥವಾ ಸಪ್ಲೈ ಆಫ್ ಮನಿ ಎಕಾನಮಿಯಲ್ಲಿ ರಿಡ್ಯೂಸ್ ಮಾಡಲಿಕ್ಕೆ ಅವೆಲ್ಲ ಮೆಥಡ್ಸ್ಗಳನ್ನು ಫಾಲೋ ಮಾಡ್ತದೆ ಎನ್ನುವಂಥದ್ದು. ಯಾವುದೆಲ್ಲ ಎರಡು ಮೆಥಡ್ಸ್ಗಳು ಹೇಳಿರುವಂಥದ್ದು ವಿದ್ಯಾರ್ಥಿಗಳಿಗೆ, ಒಂದು ಕ್ವಾಂಟಿಟೇಟಿವ್ ಮೆಥಡ್ಸ್, ಎರಡರ ಒನ್ ಈಸ್ ಕ್ವಾಲಿಟೇಟಿವ್ ಮೆಥಡ್ಸ್ಗಳು ಅಂತ ಹೇಳಿದೆ. ಸೊ ಯಾವುದನ್ನೆಲ್ಲ ನಾನು ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತ ಹೇಳಿದೆ, ಬ್ಯಾಂಕ್ ರೇಟ್ ಇರ್ಬೋದು, ಕ್ಯಾಶ್ ರಿಸರ್ವ್ ರೇಷಿಯೋ ಇರ್ಬೋದು, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಇರ್ಬೋದು. ಯಾವುದೆಲ್ಲ ನಾನು ಕ್ವಾಲಿಟೇಟಿವ್ ಮೆಥಡ್ಸ್ಗಳು ಅಂತ ಹೇಳಿರುವಂಥದ್ದು ಇಲ್ಲಿ ಮೋರಲ್ ಸುಯೇಷನ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಮಾರ್ಜಿನ್ ರಿಕ್ವೈರ್ಮೆಂಟ್ಗಳು ಇರ್ಬೋದು. ಇದೆಲ್ಲ ಕ್ವಾಲಿಟೇಟಿವ್ ಮೆಥಡ್ಸ್ಗಳು. ಸೊ ಏನೆಲ್ಲ ಮೆಥಡ್ಸ್ಗಳನ್ನು ಅದನ್ನೇ ಡಿಟೇಲ್ಡ್ ಆಗಿ ಡಿಸ್ಕಸ್ ಮಾಡುವ. ಇಂಪಾರ್ಟೆಂಟ್ ಟೂಲ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್. ಫಸ್ಟ್ ಒನ್ ಈಸ್ ಬ್ಯಾಂಕ್ ರೇಟ್. ಸೊ ವಾಟ್ ಈಸ್ ಬ್ಯಾಂಕ್ ರೇಟ್? ಸೊ ಏನು ಬ್ಯಾಂಕ್ ರೇಟ್ ಅಂದ್ರೆ, ಸೊ ಸಪೋಸ್ ಸೆಂಟ್ರಲ್ ಬ್ಯಾಂಕ್, ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳು, ಸಪೋಸ್ ಸೆಂಟ್ರಲ್ ಬ್ಯಾಂಕ್, ಇದೊಂದು ಸೆಂಟ್ರಲ್ ಬ್ಯಾಂಕ್ ಅಂತ ಇಟ್ಕೊಳ್ಳುವ, ಇದು ಕಮರ್ಷಿಯಲ್ ಬ್ಯಾಂಕ್ SBI ಅಂತ ಎಕ್ಸಾಂಪಲ್ ತಗೊಳ್ಳುವ. ಸಪೋಸ್ ಸೆಂಟ್ರಲ್ ಬ್ಯಾಂಕ್ ಏನಾದರೂ ಫಂಡ್ಗಳನ್ನು ಕಮರ್ಷಿಯಲ್ ಬ್ಯಾಂಕಿಗೆ ಲೆಂಡ್ ಮಾಡಿದಾಗ ಚಾರ್ಜ್ ಮಾಡುವಂತ ರೇಟಿಗೆ ನಾವೇನು ಹೇಳುವಂಥದ್ದು, ಬ್ಯಾಂಕ್ ರೇಟ್ ಅಂತ ಹೇಳುವಂಥದ್ದು. ಸಪೋಸ್ RBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಒಂದು 100 ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಅಥವಾ ಏನು ಮಾಡಿದೆ, ಇಶ್ಯೂ ಮಾಡಿದೆ ಅಂತಂದ್ರೆ, ಸಪೋಸ್ SBI ಬಾರೋ ಮಾಡಿದೆ RBI ಇಂದ, ಯಾವ ರೇಟಿಗೆ ಬಾರೋ ಮಾಡಿದೆ ಆ ರೇಟಿಗೆ ನಾವೇನು ಹೇಳುವಂಥದ್ದು, ಬ್ಯಾಂಕ್ ರೇಟ್ ಅಂತ ಹೇಳುವಂಥದ್ದು. ಯೂಶುವಲಿ ಸಾಮಾನ್ಯವಾಗಿ 6.75 ಅಥವಾ ಒಂದು 5 ಮೇಲೆ 6.75 ತನಕ ಎಲ್ಲ ವ್ಯತ್ಯಾಸಗಳು ಆಗ್ತಾ ಹೋಗ್ತದೆ. 5.50, 6% ಇರ್ಬೋದು, 6.75. ಪ್ರಸ್ತುತ 6.75 ಬ್ಯಾಂಕ್ ರೇಟ್ ಏನ್ ಮಾಡ್ತದೆ, RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಲೋನ್ಗಳನ್ನು ಏನ್ ಮಾಡ್ತದೆ, ಲೆಂಡ್ ಮಾಡ್ತದೆ. ಸೊ ಈ ಒಂದು ಕಾನ್ಸೆಪ್ಟ್ ನಾವೇನು ಹೇಳುವಂಥದ್ದು, ಬ್ಯಾಂಕ್ ರೇಟ್ ಅಂತ ಹೇಳುವಂಥದ್ದು. ಸಪೋಸ್ ಹೈಯರ್, ಸಪೋಸ್ ಇಲ್ಲಿ ಎಕ್ಸಾಂಪಲ್ ಎರಡು ರೇಟ್ ಬ್ಯಾಂಕ್ ರೇಟ್ ಅನ್ನು ಹೇಳಿದೆ, 6.75 ಮತ್ತೆ 5 ಎಲ್ಲ ಇರ್ತದೆ ಅಂತ ಹೇಳಿದೆ. ಸಪೋಸ್ 6.75ಗೆ ಲೋನ್ ಲೆಂಡ್ ಮಾಡಿದ್ರೆ SBIಗೆ ಲೋನು ಕಾಸ್ಟ್ಲಿ ಅಂತ ಅರ್ಥ ಅಲ್ವಾ? ಯಾಕೆ ಕಾಸ್ಟ್ಲಿ? ಯಾಕೆ ಅಂತ ಕೇಳಿದ್ರೆ ಬಡ್ಡಿ ಜಾಸ್ತಿ ಇದೆ. ಅದೇ ಸಂದರ್ಭಗಳಲ್ಲಿ ಅಷ್ಟೇ ಅಮೌಂಟ್ ಅನ್ನು 5% ರೇಟ್ ಬ್ಯಾಂಕ್ ರೇಟಿಗೆ ಲೆಂಡ್ ಮಾಡಿದೆ ಅಂತಂದ್ರೆ ಕಡಿಮೆ ಬಡ್ಡಿಗೆ ಲೋನ್ ಸಿಕ್ಕಿದಾಗ ಯಾವ್ದಕ್ಕಾಗ್ತದೆ, SBIಗೆ ಆಗ್ತದೆ. ಸೊ ಅದರ ಅರ್ಥ ಏನು ಅಂತ ಕೇಳಿದ್ರೆ, ಬ್ಯಾಂಕ್ ರೇಟ್ ಕಾಸ್ಟ್ಲಿಯರ್ ಆದಾಗೆ ಲೆಂಡಿಂಗ್
ಕೂಡ ಏನಾಗ್ತದೆ, SBI ಗೆ ಕೂಡ ಅದು ಕಾಸ್ಟ್ಲಿ ಆಗಿ ಇರ್ತದೆ, ಆ ಲೆಂಡ್ ಅಥವಾ ಅಮೌಂಟ್ ಕಾಸ್ಟ್ಲಿ ಆಗಿ ಇರ್ತದೆ. ಬ್ಯಾಂಕ್ ರೇಟ್ ಕಡಿಮೆ ಇದೆ ಅಂತಂದ್ರೆ ಕಡಿಮೆಗೆ ಲೋನ್ ಸಿಕ್ಕಿದಾಗ ಆಗ್ತದೆ. ಅದೇ ಪರಿಣಾಮ ಯಾರಿಗೆ ಆಗ್ತದೆ, ಜನರಲ್ ಪಬ್ಲಿಕ್ ಗೆ ಕೂಡ ಆಗುವಂತದ್ದು. SBI ಏನ್ ಮಾಡ್ಬೋದು, ಪಬ್ಲಿಕ್ ಗೆ ಲೋನ್ ಕೊಡುವಾಗ ಕೂಡ ಅದೇ ಪರಿಸ್ಥಿತಿ ಬರ್ತದೆ. ಹೈಯರ್ ಇಂಟ್ರೆಸ್ಟ್ ರೇಟಿಗೆ ಸೆಂಟ್ರಲ್ ಬ್ಯಾಂಕ್ SBI ಬಾರೋ ಮಾಡಿದ್ರೆ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಪಬ್ಲಿಕ್ ಲೋನ್ ಕೊಡುವ ಚಾರ್ಜ್ ಮಾಡ್ತದೆ. ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್ ಗೆ SBI ಲೋನ್ ಬಾರೋ ಮಾಡಿದ್ರೆ ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್ ಗೆ ಜನರಲ್ ಪಬ್ಲಿಕ್ ಏನ್ ಸಿಗ್ತದೆ, ಲೋನ್ಗಳು ಸಿಗ್ತದೆ. ಅರ್ಥ ಆಯ್ತಲ್ಲ? ಸೊ ಆಟೋಮೆಟಿಕಲಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಇರುವ ಜನರು ಜಾಸ್ತಿ ಲೋನ್ ತಗೊಳ್ತಾರೆ, ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಇರುವ ಜನರು ಏನ್ ಮಾಡ್ತಾರೆ, ಲೋನ್ ತಗೊಳ್ಳೋದು ಕಡಿಮೆ ಮಾಡ್ತಾರೆ. ಆಟೋಮೆಟಿಕಲಿ ಕ್ರೆಡಿಟ್ ಏನಾಗ್ತದೆ, ಎಕ್ಸ್ಪಾನ್ಷನ್ ಆಗ್ತದೆ. ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್ ಇದ್ರೆ ಕ್ರೆಡಿಟ್ ಎಕ್ಸ್ಪಾನ್ಷನ್ ಆಗ್ತದೆ, ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಇದ್ರೆ ಕ್ರೆಡಿಟ್ ಕಾಂಟ್ರಾಕ್ಷನ್ ಆಗ್ತದೆ. ಸಪ್ಲೈ ಆಫ್ ಮನಿ ಕೂಡ ಅದೇ, ಲೋವರ್ ರೇಟ್ ಆಫ್ ಬ್ಯಾಂಕ್ ರೇಟ್ ಇದ್ದಾಗ ಸಪ್ಲೈ ಆಫ್ ಮನಿ ಜಾಸ್ತಿ ಆಗ್ತದೆ, ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಇದ್ದಾಗ, ಹೈಯರ್ ಬ್ಯಾಂಕ್ ರೇಟ್ ಇದ್ದಾಗ ಸಪ್ಲೈ ಆಫ್ ಮನಿ ಎಕಾನಮಿಯಲ್ಲಿ ರೆಡ್ಯೂಸ್ ಆಗ್ತದೆ ಎನ್ನುವಂಥದ್ದು. ಸೊ ಅದಕ್ಕೆ ನಾವು ಬ್ಯಾಂಕ್ ರೇಟ್ ಅಂತ ಹೇಳುವಂಥದ್ದು. ಸೆಕೆಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ CRR ಅಂತ ಹೇಳ್ತೇವೆ. CRR ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ. Another important credit control tool ಅಥವಾ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು ಕ್ಯಾಶ್ ರಿಸರ್ವ್ ರೇಷಿಯೋ. At present CRR is 4% in India. RBI ಚಾರ್ಜ್ ಮಾಡುವಂತದ್ದು ಅಥವಾ RBI ಕ್ಯಾಶ್ ರಿಸರ್ವ್ ರೇಷಿಯೋ ಜಸ್ಟ್ 4%. ಸೊ CRR ಅಂಡರ್ ಕ್ಯಾಶ್ ರಿಸರ್ವ್ ರೇಷಿಯೋ ಕಮರ್ಷಿಯಲ್ ಬ್ಯಾಂಕ್ಗಳು ಇಲ್ಲಿ ಏನ್ ಮಾಡುವಂತದ್ದು, ಒಂದು ಪೋರ್ಷನ್ ಅಷ್ಟು ಟೋಟಲ್ ಟ್ರಾನ್ಸಾಕ್ಷನ್ ಅಮೌಂಟ್ ಅನ್ನು ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡುವಂತದ್ದು. ಸೊ ಅದಕ್ಕೆ ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳುವಂತದ್ದು. ಟೋಟಲ್ ಟ್ರಾನ್ಸಾಕ್ಷನ್ 4% ಅಷ್ಟು ಏನ್ ಮಾಡಬೇಕು, ಕಮರ್ಷಿಯಲ್ ಬ್ಯಾಂಕ್ಗಳು, ಫಾರ್ ಎಕ್ಸಾಂಪಲ್ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, RBI ಅಲ್ಲಿ ಡೆಪಾಸಿಟ್ ಮಾಡಬೇಕಾಗ್ತದೆ. ಸೊ ಅದೇ ರೀತಿ ಏನ್ ಹೇಳುವಂಥದ್ದು, ಈ ಕ್ಯಾಶ್ ರಿಸರ್ವ್ ರೇಷಿಯೋ ಇರ್ಬೋದು, SLR ಇರ್ಬೋದು, ಒಂದಷ್ಟು ಚೇಂಜಸ್ ಆಗ್ತಾ ಹೋಗ್ತದೆ. ಸಪೋಸ್ ಇನ್ಕ್ರೀಸ್ ಮಾಡಿದ್ರು ಟೋಟಲ್ ಅಮೌಂಟ್ SBI ಗೆ ಅವೈಲೇಬಲ್ ಆಗುವಂತದ್ದು ಲೋನ್ ಕೊಡ್ಲಿಕ್ಕೆ ಕಡಿಮೆ ಆಗ್ತದೆ ಅಲ್ವಾ. ಅದೇ ಕ್ಯಾಶ್ ರಿಸರ್ವ್ ರೇಷಿಯೋವನ್ನು ಡಿಕ್ರೀಸ್ ಮಾಡಿದ್ರು ಟೋಟಲ್ ಅಮೌಂಟ್ ಅಥವಾ ಟೋಟಲ್ ಟ್ರಾನ್ಸಾಕ್ಷನ್ 2% ಅಷ್ಟು ಮಾತ್ರ ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಬೇಕು ಅಂತ ಬಂದ್ರೆ ಆ ಅಡಿಷನಲ್ 2% ಏನಾಗ್ತದೆ, ಲೋನ್ ಕೊಡ್ಲಿಕ್ಕೆ ಯೂಸ್ ಮಾಡಬಹುದು. ಯಾವುದು, SBI. ಅದೇ 6% ಮಾಡಿದ್ರು ಎಗೇನ್ 2% ಅಷ್ಟು ಏನ್ ಮಾಡಬೇಕು, ಲೋನ್ ಕೊಡುವ ಅಮೌಂಟ್ ಅನ್ನು ಇದಕ್ಕೆ ಯೂಸ್ ಮಾಡಬೇಕಾಗ್ತದೆ. ಯಾಕೆ, ಡೆಪಾಸಿಟ್ ಮಾಡ್ಲಿಕ್ಕೆ RBI ಅಲ್ಲಿ. ಸೊ ಈ ರೀತಿ ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡ್ತದೆ, ಕಮರ್ಷಿಯಲ್ ಬ್ಯಾಂಕ್ ಅನ್ನ ಕ್ರೆಡಿಟ್ ಕಂಟ್ರೋಲ್ ಮಾಡ್ತದೆ, ಕ್ರೆಡಿಟ್ ಅನ್ನು ಅಥವಾ ಸಪ್ಲೈ ಆಫ್ ಮನಿಯನ್ನು ಎಕಾನಮಿಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ತದೆ ಎನ್ನುವಂಥದ್ದು. ಸೊ ಟೋಟಲ್ ಟ್ರಾನ್ಸಾಕ್ಷನ್ ನ 4% ಅಷ್ಟು ಕಮರ್ಷಿಯಲ್ ಬ್ಯಾಂಕ್ಗಳು ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡುವ ಅಮೌಂಟ್ ಅನ್ನು ನಾವು ರೇಟ್ ಅನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೆಯುವಂತದ್ದು. 100 ರೂಪಾಯಿ ಟ್ರಾನ್ಸಾಕ್ಷನ್ ಇದೆ ಅಂದ್ರೆ 4 ರೂಪಾಯಿ RBI ಅಲ್ಲಿ ಇಡಬೇಕು. ಆಗ ಲೋನ್ ಕೊಡ್ಲಿಕ್ಕೆ ಸಿಗುವಂತದ್ದು SBI ಗೆ 96 ರೂಪಾಯಿ. ಅದೇ 2% ಇದ್ರೆ 98 ರೂಪಾಯಿ ಲೋನ್ ಕೊಡ್ಲಿಕ್ಕೆ ಸಿಗ್ತಾ ಇತ್ತು. ಅದೇ ಸಪ್ಲೈ ಆಫ್ ಮನಿ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡುವಂತದ್ದು ಕ್ಯಾಶ್ ರಿಸರ್ವ್ ರೇಷಿಯೋ. Another one is statutory liquidity ratio. Another important credit control method is statutory liquidity ratio. ಬ್ಯಾಂಕ್ itself ಏನ್ ಮಾಡುವಂತದ್ದು, ರಿಸರ್ವ್ ಫಂಡ್ ಇಟ್ಕೊಳ್ಳುವಂತದ್ದು. ಪ್ರೆಸೆಂಟ್ SLR is 19.5% ಅಷ್ಟು ಟೋಟಲ್ ಟ್ರಾನ್ಸಾಕ್ಷನ್ 19.5% ಏನ್ ಮಾಡಬೇಕು, ಬ್ಯಾಂಕ್ ಇಟ್ಸೆಲ್ಫ್ ರಿಸರ್ವ್ ಮಾಡಿ ಇಟ್ಕೊಳ್ಬೇಕು. ಎಮರ್ಜೆನ್ಸಿ ಬಂತು, ಫಿನಾನ್ಷಿಯಲ್ ಕ್ರೈಸಿಸ್ ಬಂತು, ಸೊ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಕೇಳಿದ್ರೆ, ಒಂದು ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ 100 ರೂಪಾಯಿ ಟೋಟಲ್ ಟ್ರಾನ್ಸಾಕ್ಷನ್ ಇದೆ ಅಂತ ಇಟ್ಕೊಳ್ಳುವ, 20 ರೂಪಾಯಿ ಅಷ್ಟು ಯಾವ್ದಕ್ಕೆ ಹೋಗ್ತದೆ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋಗೆ ಹೋಗ್ತದೆ. 4 ರೂಪಾಯಿ ಯಾವ್ದಕ್ಕೆ ಹೋಗ್ತದೆ, ಕ್ಯಾಶ್ ರಿಸರ್ವ್ ರೇಷಿಯೋಗೆ ಹೋಗ್ತದೆ. ಹಾಗಾದ್ರೆ ಟೋಟಲ್ ಪರ್ಸೆಂಟೇಜ್ ಅಲ್ಲಿ 74 ರೂಪೀಸ್ ಯಾವಾಗ ಸಿಗ್ತದೆ, ಲೋನಿಗೆ ಸಿಗ್ತದೆ ಅಂತ ಒಂದು ಎಕ್ಸಾಂಪಲ್. 24 ರೂಪೀಸ್ ಅಷ್ಟು ಏನ್ ಮಾಡ್ಬೇಕಾಗ್ತದೆ, ರಿಸರ್ವ್ ಆಗಿ ಇಟ್ಕೊಳ್ಬೇಕಾಗ್ತದೆ. ಸೊ ಈ ಕ್ಯಾಶ್ ರಿಸರ್ವ್ ರೇಷಿಯೋ ಮತ್ತೆ SLR ಅನ್ನು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿದಾಗ ಈ ಲೋನಿಗೆ ಅವೈಲೇಬಲ್ ಇರುವಂತ ಏನ್ ಅಮೌಂಟ್ ಹೇಳಿದೆ ನಾನು, ಅದರಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಸಪೋಸ್ ಇದು 30 ರೂಪಾಯಿ ಆಯ್ತು, ಲೋನಿಗೆ ಅವೈಲೇಬಲ್ ಆಗೋದು ಜಸ್ಟ್
70 rupees. ಸಪೋಸ್ ಇದು 20% ಬಂತು, ಟೋಟಲ್ ಅಮೌಂಟ್ ಲೋನಿಗೆ ಎಷ್ಟು ಸಿಗ್ತದೆ ಬ್ಯಾಂಕಿಗೆ? 80 ರೂಪಾಯಿ ಅಷ್ಟು ಯಾವುದಕ್ಕೆ ಸಿಗ್ತದೆ? ಲೋನ್ ಕೊಡುವಂತ ಕೆಪಾಸಿಟಿ ಬ್ಯಾಂಕ್ ಅದು ಇನ್ಕ್ರೀಸ್ ಆಗ್ತದೆ. ಸೊ ಈ ಮೂಲಕ ಈ ಕ್ಯಾಶ್ ರಿಸರ್ವ್ ಮತ್ತೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋವನ್ನು ಚೇಂಜ್ ಮಾಡ್ತಾ, ವ್ಯತ್ಯಾಸ ಮಾಡ್ತಾ ಏನ್ ಮಾಡ್ತದೆ? ಕ್ರೆಡಿಟ್ ಕಂಟ್ರೋಲ್ ಮಾಡ್ತದೆ. ಅಥವಾ ಏನ್ ಹೇಳುವಂತದ್ದು, ಸಪ್ಲೈ ಆಫ್ ಮನಿಯನ್ನು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡುವಂತ ಕೆಲಸವನ್ನು ಒಂದು ಕಮರ್ಷಿಯಲ್ ಬ್ಯಾಂಕ್ಗಳು ಮಾಡ್ತದೆ ಅಂತ ಹೇಳ್ಬೋದು. SLR ಮತ್ತೆ ಕ್ಯಾಶ್ ರಿಸರ್ವ್ ರೇಷಿಯೋವನ್ನು ಇನ್ಕ್ರೀಸ್ ಮಾಡಿದ್ರೆ ಕ್ರೆಡಿಟ್ ಕಾಂಟ್ರಾಕ್ಷನ್ ಆಗ್ತದೆ. SLR ಮತ್ತೆ CRR ಅನ್ನು ರೆಡ್ಯೂಸ್ ಮಾಡಿದ್ರೆ ಕ್ರೆಡಿಟ್ ಎಕ್ಸ್ಪಾನ್ಷನ್ ಆಗ್ತದೆ ಅಂತ ಹೇಳ್ಬೋದು. ಸೊ ಬ್ಯಾಂಕ್ ರೇಟ್, ಕ್ಯಾಶ್ ರಿಸರ್ವ್ ರೇಷಿಯೋ, another one is statutory liquidity ratio. Fourth one is open market operation is the fourth important methods of credit control ಅಂತ ಹೇಳ್ತೇವೆ. So open market operation, what exactly the open market operation? It refers to buying and selling of government securities in the open market. ಗೌರ್ಮೆಂಟ್ ಬಾಂಡ್ಸ್ ಗಳನ್ನು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಗಳನ್ನು ಏನ್ ಮಾಡ್ತದೆ ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಮತ್ತೆ ಪರ್ಚೇಸ್ ಮಾಡುವಂಥದ್ದು ಅಥವಾ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಆಕ್ಟಿವಿಟೀಸ್ ಗಳನ್ನು ಮಾಡುವಂಥದ್ದು. ಗೌರ್ಮೆಂಟ್ ಇಶ್ಯೂ ಮಾಡುವಂತ ಸೆಕ್ಯೂರಿಟಿಗಳನ್ನು, ಗೌರ್ಮೆಂಟ್ ಇಶ್ಯೂ ಮಾಡುವಂತ ಬಾಂಡ್ಗಳನ್ನು ಜನರಲ್ ಪಬ್ಲಿಕ್ ಏನ್ ಮಾಡುವಂಥದ್ದು ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಮತ್ತೆ ಜನರಿಂದ ಪರ್ಚೇಸ್ ಮಾಡುವಂತ ಒಂದು ವ್ಯವಸ್ಥೆಗೆ ನಾವು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರೆಯುವಂತದ್ದು. ಬೈ ದ ಹೆಲ್ಪ್ ಆಫ್ ಓಪನ್ ಮಾರ್ಕೆಟ್ ಆಪರೇಷನ್ ಗವರ್ಮೆಂಟ್ ಮೇ ಎಕ್ಸ್ಪಾಂಡ್ the credit or government may contracts ಅಥವಾ reduces the credit ಅಥವಾ loan amount or the supply of money ಅಂತ ಕೂಡ ಹೇಳ್ಬೋದು. ಸಪ್ಲೈ ಆಫ್ ಮನಿಯನ್ನು ಎಕ್ಸ್ಪಾನ್ಷನ್ ಕೂಡ ಮಾಡ್ಬೋದು, ಸಪ್ಲೈ ಆಫ್ ಮನಿಯನ್ನು ಕಾಂಟ್ರಾಕ್ಷನ್ ಕೂಡ ಮಾಡುವಂತ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಯಾವ್ದಾಗಿರ್ತದೆ? ಸೆಂಟ್ರಲ್ ಬ್ಯಾಂಕ್ ಇರ್ತದೆ. ಸೊ ಓಪನ್ ಮಾರ್ಕೆಟ್ ಅಲ್ಲಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಗಳನ್ನು ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಮಾಡೋದ್ರಿಂದ ಎಕ್ಸ್ಪಾನ್ಷನ್ ಮತ್ತೆ ಕಾಂಟ್ರಾಕ್ಷನ್ ಆಗುವಂತದ್ದು. ಫಸ್ಟ್ ಒನ್ ಈಸ್ ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟ್. ಸೊ ಎಕ್ಸ್ಪಾನ್ಷನ್ ಅಂದ್ರೆ ಏನು, ಕಾಂಟ್ರಾಕ್ಷನ್ ಅಂದ್ರೆ ಏನೇನು ಅಂತದ್ದು. ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟ್ ಇರ್ಬೋದು, ಎಕ್ಸ್ಪಾನ್ಷನ್ ಆಫ್ ಸಪ್ಲೈ ಆಫ್ ಮನಿ ಇರ್ಬೋದು, ಕಾಂಟ್ರಾಕ್ಷನ್ ಆಫ್ ಕ್ರೆಡಿಟ್ ಇರ್ಬೋದು, ಕಾಂಟ್ರಾಕ್ಷನ್ ಆಫ್ ಸಪ್ಲೈ ಆಫ್ ಮನಿ ಇರ್ಬೋದು. ಸೊ ಅಂಡರ್ ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟ್ ಅಥವಾ ಸಪ್ಲೈ ಆಫ್ ಮನಿಯಲ್ಲಿ ಹಿಯರ್ ಗವರ್ಮೆಂಟ್ ಬೈಯಿಂಗ್ ಯಾವುದನ್ನು? ಒಂದಷ್ಟು ಗವರ್ಮೆಂಟ್ ಸೆಕ್ಯೂರಿಟೀಸ್ ಗಳನ್ನು. ಸೊ ಬೈಯಿಂಗ್ ಆಫ್ ಸೆಕ್ಯೂರಿಟೀಸ್ ಇನ್ಕ್ರೀಸಸ್ ದ ವಾಲ್ಯೂಮ್ ಆಫ್ ಕ್ರೆಡಿಟ್ ಎನ್ನುವಂಥದ್ದು. ಸೊ ಇಲ್ಲಿ ಎಕ್ಸ್ಪಾನ್ಷನ್ ಆಗುವಲ್ಲಿ ಗವರ್ಮೆಂಟ್ ಏನ್ ಮಾಡ್ತದೆ? ಸೆಂಟ್ರಲ್ ಬ್ಯಾಂಕ್ ಸೆಕ್ಯೂರಿಟೀಸ್ ಗಳನ್ನು ಬೈ ಮಾಡ್ತದೆ. ಕಾಂಟ್ರಾಕ್ಷನ್ ಆಗುವಲ್ಲಿ ಸೆಕ್ಯೂರಿಟೀಸ್ ಗಳನ್ನು ಸೆಲ್ ಮಾಡುವಂತ ಕೆಲಸಗಳನ್ನು ಮಾಡ್ತದೆ. ಏನಿರ್ಬೋದು ಬೈ ಮತ್ತೆ ಸೆಲ್ ಎನ್ನುವಂಥದ್ದು? ಸೊ ಒಂದು ಸಾಮಾನ್ಯವಾಗಿ ಬಾಂಡ್ ಪೇಪರ್ ಅಂತ ಇಟ್ಕೊಳ್ಳುವ ಎಕ್ಸಾಂಪಲ್. ಸೊ ಒಂದು ಬಾಂಡ್ ಪೇಪರ್ ಅನ್ನು ಬೈ ಮಾಡುವುದರಿಂದ ಏನಾಗ್ತದೆ? ಜನರಲ್ ಇರುವ ಗವರ್ಮೆಂಟ್ ಏನ್ ಮಾಡ್ತದೆ? ಗವರ್ಮೆಂಟ್ ಸೆಕ್ಯೂರಿಟಿ ಪೇಪರ್ ಅನ್ನು ಜನರಿಗೆ ಸೇಲ್ ಮಾಡಿದ್ದು ಅಂತ ಇಟ್ಕೊಳ್ಳುವ. ಸೇಲ್ ಮಾಡಿದ್ದು ಜನರಲ್ಲಿರುವಂತಹ ಕ್ಯಾಶ್ ಏನಾಗ್ತದೆ? ಗವರ್ಮೆಂಟ್ಗೆ ಬರ್ತದೆ. ಅರ್ಥ ಇದೆಲ್ಲ. ಆಗ ಜನರ ಹತ್ರ ದುಡ್ಡು ಇರ್ತದ, ಎಕಾನಮಿಲಿ ಸಪ್ಲೈ ಆಫ್ ಮನಿ ಏನಾಗ್ತದೆ? ರೆಡ್ಯೂಸ್ ಆಗ್ಲೇಬೇಕು. ಯಾಕೆ? ಜನರಲ್ ಇರುವ ಕ್ಯಾಶ್ ಎಲ್ಲ ಗವರ್ಮೆಂಟ್ಗೆ ಬಂದಿರ್ತದೆ. ಸೊ ಆ ಪ್ರೊಸೆಸ್ ಅನ್ನು ನಾವೇನಂತ ಕರೆಯುವಂಥದ್ದು ಕಾಂಟ್ರಾಕ್ಷನ್ ಆಫ್ ಕ್ರೆಡಿಟ್ ಅಥವಾ ಕಾಂಟ್ರಾಕ್ಷನ್ ಆಫ್ ಸಪ್ಲೈ ಆಫ್ ಮನಿ ಅಥವಾ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್ ಅಂತ ಕರೆಯುವಂಥದ್ದು. ಅದೇ ಸೆಕ್ಯೂರಿಟಿ ಪೇಪರ್ ಈಗ ಯಾರ ಹತ್ರ ಇದೆ? ಜನರಲ್ ಪಬ್ಲಿಕ್ ಹತ್ರ ಇದೆ. ಜನರಲ್ ಪಬ್ಲಿಕ್ ಹತ್ರ ದುಡ್ಡಿಲ್ಲ. ಸೊ ಅಂತ ಸಂದರ್ಭಗಳಲ್ಲಿ ಗವರ್ಮೆಂಟ್ ಏನ್ ಮಾಡಬಹುದು? ಸಪೋಸ್ ಬೈ ಮಾಡುವುದರಿಂದ, ಅರ್ಥ ಆಯ್ತಲ್ಲ? ಸೊ ಇದನ್ನ ಪೇಪರ್ ಅನ್ನು ಏನ್ ಮಾಡುವಂಥದ್ದು? ಜನರಿಗೆ ದುಡ್ಡು ಕೊಟ್ಟು ಜನರಿಗಿಂದ ಪೇಪರ್ ಅನ್ನು ಸೆಕ್ಯೂರಿಟಿಯನ್ನು ಪರ್ಚೇಸ್ ಮಾಡಿದ್ದು, ಬೈ ಮಾಡಿದ್ದು ಅಂತಂದ್ರೆ ಜನರಲ್ಲಿ ಏನಾಗ್ತದೆ? ಕ್ಯಾಶ್ಗಳು ಕ್ರಿಯೇಟ್ ಆಗ್ತದೆ. ಗವರ್ಮೆಂಟ್ ಅಲ್ಲಿ ಇರೋ ದುಡ್ಡು ಜನರಿಗೆ ತಲುಪ್ತದೆ. ಸೊ ಆಗ ಸಪ್ಲೈ ಆಫ್ ಮನಿ ಎಕಾನಮಿಯಲ್ಲಿ ಜಾಸ್ತಿ ಆಗ್ತದೆ. ಸೊ ಈ ರೀತಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಗಳನ್ನು ಬೈ ಮಾಡುವುದರಿಂದ ಮತ್ತು ಸೆಲ್ ಮಾಡುವುದರಿಂದ ಏನಾಗ್ತದೆ? ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟ್ ಮತ್ತೆ ಕಾಂಟ್ರಾಕ್ಷನ್ ಆಫ್ ಕ್ರೆಡಿಟ್ಗಳು ಆಗ್ತದೆ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಸೊ ಇದು ಓಪನ್ ಮಾರ್ಕೆಟ್ ಆಪರೇಷನ್. ಸೊ ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ ಇಫ್ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಬೈಸ್ ಅಂಡ್ ಸೆಲ್ಸ್ the government securities in the open market is called open market operation. ಎರಡು ರೀತಿಯಲ್ಲಿ ಕ್ರಿಯೇಟ್ ಆಗ್ತದೆ. ಒಂದು ಎಕ್ಸ್ಪಾನ್ಷನ್ ಆಗುವಂಥದ್ದು ಕ್ರೆಡಿಟ್, ಇನ್ನೊಂದು ಕಾಂಟ್ರಾಕ್ಷನ್ ಆಗುವಂಥದ್ದು. ಎಕ್ಸ್ಪಾನ್ಷನ್ ಆಗುವಂಥದ್ದಲ್ಲಿ ಗವರ್ಮೆಂಟ್ ಏನ್ ಮಾಡ್ತದೆ? ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡ್ತದೆ? ಬೈ ಮಾಡ್ತದೆ. ಕಾಂಟ್ರಾಕ್ಷನ್ ಆಗುವಲ್ಲಿ ಸೆಂಟ್ರಲ್ ಬ್ಯಾಂಕ್ ಸೆಲ್ ಮಾಡುವಂತ ಕೆಲಸಗಳನ್ನು ಮಾಡ್ತದೆ. ಗವರ್ಮೆಂಟ್ ಸೆಕ್ಯೂರಿಟೀಸ್ ಗಳನ್ನು ಇಲ್ಲಿ ಸೆಲ್ ಮಾಡ್ತದೆ. ಸೊ 4 ಇಂಪಾರ್ಟೆಂಟ್ ಟೂಲ್ಸ್ ಟು ಕಂಟ್ರೋಲ್
ಕ್ರೆಡಿಟ್ ಅಥವಾ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ ಅಂತ ಕರೆಯುವಂಥದ್ದು ಒಂದು ಬ್ಯಾಂಕ್ ರೇಟ್. ಸೊ ಏನ್ ಬ್ಯಾಂಕ್ ರೇಟ್ ಅಂದ್ರೆ ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಒಂದಷ್ಟು ಏನು ಹೇಳುವಂಥದ್ದು ಲೆಂಡ್ ಮಾಡುವಂತ ಅಮೌಂಟ್ಗಳಿಗೆ, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಲೆಂಡ್ ಮಾಡುವಂತ ಅಮೌಂಟಿಗೆ ಚಾರ್ಜ್ ಮಾಡುವಂತ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ರೇಟ್ ಅಂತ ಕರೀಬಹುದು. ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಟೋಟಲ್ ಟ್ರಾನ್ಸಾಕ್ಷನ್ 4% ಅನ್ನು ಡೆಪಾಸಿಟ್ ಮಾಡಬೇಕಾಗ್ತದೆ. ಅದನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೆಯುವಂಥದ್ದು. ಉದ್ದೇಶ ಆ ಕಮರ್ಷಿಯಲ್ ಬ್ಯಾಂಕ್ ಅನ್ನು ಕಂಟ್ರೋಲ್, ರೆಗ್ಯುಲೇಟ್ ಮತ್ತೆ ಪ್ರಮೋಟ್ ಮಾಡುವಂತ ಉದ್ದೇಶ. ಸೊ ಕ್ಯಾಶ್ ರಿಸರ್ವ್ ರೇಷಿಯೋನು ಡೆಪಾಸಿಟ್ ಮಾಡಿದ್ರೆ ಸಪೋಸ್ ಒಂದು ಹಂತದಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಸೇಫ್ ಅಂತ ಹೇಳ್ಬೋದು. ಏನಾದ್ರೂ ಫಿನಾನ್ಷಿಯಲ್ ಕ್ರೈಸಿಸ್ ಆಯ್ತು, ಏನಾದ್ರೂ ಎಮರ್ಜೆನ್ಸಿ ಆಗಿ ಬೇಕು ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ಅನ್ನು ಅಪ್ರೋಚ್ ಮಾಡಬಹುದು, ಅಮೌಂಟ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಪಡ್ಕೊಳ್ಬಹುದು. ಸೊ ಕ್ಯಾಶ್ ರಿಸರ್ವ್ ರೇಷಿಯೋ ಇಲ್ಲ, ಮೆಂಬರ್ ಇಲ್ಲ ಅಂತಂದ್ರೆ ಆ ಕಮರ್ಷಿಯಲ್ ಬ್ಯಾಂಕಿನ ಕಡೆಗೆ ಅಥವಾ ಬಗೆಗೆ ಜನರಲ್ಲಿ ಇರುವಂತ ವಿಶ್ವಾಸ ಕೂಡ ಸಾಮಾನ್ಯ ಕಡಿಮೆ ಇರ್ತದೆ ಅಂತ ಹೇಳ್ಬೋದು. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಎಟ್ ಪ್ರೆಸೆಂಟ್ 19.5. ಬ್ಯಾಂಕ್ ಇಟ್ ಸೆಲ್ಫ್ ಒಂದಷ್ಟು ಏನು ಮಾಡಬೇಕು, ಫಿಕ್ಸ್ಡ್ ಆಗಿ ರಿಸರ್ವ್ ಫಂಡ್ ಆಗಿ ಇಟ್ಕೊಳ್ಬೇಕು. ಅದನ್ನು ನಾವು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರೆಯುವಂಥದ್ದು. ಈ ರೇಟ್ಗಳು ವ್ಯತ್ಯಾಸ ಆಗ್ತಾ ಹೋಗುವುದನ್ನು ಗಮನಿಸ್ತೇವೆ ನಾವು. ಟೈಮ್ ಟು ಟೈಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ SLR CRR ಅನ್ನು ಮೆನ್ಷನ್ ಮಾಡ್ತಾ ಹೋಗ್ತದೆ ಎಷ್ಟೆಷ್ಟು ಅಂತ. ಓಪನ್ ಮಾರ್ಕೆಟ್ ಆಪರೇಷನ್, ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡುವಂಥದ್ದು ಇಲ್ಲಿ ಓಪನ್ ಮಾರ್ಕೆಟ್ ಅಲ್ಲಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಗಳನ್ನು ಬೈ ಮತ್ತೆ ಸೆಲ್ ಮಾಡುವಂಥದ್ದು. ಬೈ ಮಾಡಿದಾಗ ಕ್ರೆಡಿಟ್ ಎಕ್ಸ್ಪಾನ್ಷನ್ ಆಗುವಂಥದ್ದು, ಸೇಲ್ ಮಾಡಿದಾಗ ಕ್ರೆಡಿಟ್ ಕಾಂಟ್ರಾಕ್ಷನ್ ಆಗುವಂಥದ್ದು. ಸೊ ಇದೊಂದಷ್ಟು ಇಂಪಾರ್ಟೆಂಟ್ ಟೂಲ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್. ಕ್ರೆಡಿಟ್ ಕಂಟ್ರೋಲ್ ಈಸ್ ನಥಿಂಗ್ ಬಟ್ ಕಂಟ್ರೋಲಿಂಗ್ ಕ್ರೆಡಿಟ್ ಅಥವಾ ಸಪ್ಲೈ ಆಫ್ ಮನಿ ಇನ್ ಅನ್ ಎಕಾನಮಿ ಅಂತ ಹೇಳುವಂಥದ್ದು. ಸೊ ಸಪ್ಲೈ ಆಫ್ ಮನಿಯನ್ನು ಕಂಟ್ರೋಲ್ ಮಾಡ್ತಾ ಇನ್ಫ್ಲೇಷನ್ ಅನ್ನು, ಡಿಫ್ಲೇಷನ್ ಅನ್ನು ಸಾಲ್ವ್ ಮಾಡುವಂಥದ್ದು, ಎಕಾನಮಿಯನ್ನು ಸ್ಟೆಬಿಲಿಟಿಯಿಂದ ಗ್ರೋತ್ ಅನ್ನು ಅಚೀವ್ ಮಾಡುವ ರೀತಿ ಸೆಂಟ್ರಲ್ ಬ್ಯಾಂಕ್ಗಳು ಮಾಡ್ತದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಕೂಡ ಇನ್ನೊಂದಷ್ಟು ರೇಟ್ಗಳೆಲ್ಲ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವ. ಓಪನ್ ಮಾರ್ಕೆಟ್ ಆಪರೇಷನ್ ಅಲ್ಲಿ ಬೇರೆ ಬೇರೆ ರೇಟ್ಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ ಸೆಕ್ಯೂರಿಟೀಸ್ಗಳನ್ನು, ಬಾಂಡ್ಸ್ಗಳನ್ನು ಸೇಲ್ ಪರ್ಚೇಸ್ ಮಾಡ್ತದೆ. ಸೊ ಅದರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವ. ಥ್ಯಾಂಕ್ ಯು.